ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ಮಾತೃಶಕ್ತಿ ದುರ್ಗಾವಾಹಿನಿ ನೇತೃತ್ವದಲ್ಲಿ ಹಿಂದೂ ದಲಿತ ಮಹಿಳೆ ಅವರ ಹತ್ಯೆ ಹಾಗೂ ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂಗಳ ಅಮಾನುಷ ಹತ್ಯೆಗಳು ಮತ್ತು ಅಕ್ರಮ ಬಾಂಗ್ಲಾದೇಶಿಗರ ಹಠಾವೋ ದೇಶ ಬಚಾವೋ ಎಂಬ ಅಭಿಯಾನದ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಜನವರಿ 12ರ ಮಧ್ಯಾಹ್ನ 12 ಗಂಟೆ ಸಂದರ್ಭ. ಈ ಸಂದರ್ಭದಲ್ಲಿ ಮುತ್ತಿನಕಂಠಿ ಮಠದ ಶ್ರೀಗಳು, ಕೊಣ್ಣೂರು ಹೊರಗಿನ ಮಠದ ಶ್ರೀಗಳು, ಬಜರಂಗದಳದ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಶಿದ್ರಡ್ಡಿ, ಶಾಸಕ ಜಗದೀಶ್ ಕೊಡುಗುಂಟಿ, ಶಿವಲಿಂಗ್ ನಾವಿ, ಅಜಯ್ ಕುಲಕರ್ಣಿ, ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ ಸೇರಿದಂತೆ ಅನೇಕರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದರು. ತದನಂತರ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಯೋಜಕ ಸಾಗರ್ ಜಂಕಿ, ಜಿಲ್ಲಾ ಸಹ ಕಾರ್ಯದರ್ಶಿ ಹನುಮಂತ ಗಿರಡ್ಡಿ, ತಾಲೂಕಾಧ್ಯಕ್ಷ ಉಮೇಶ್ ಸಿಂಧನೂರ್, ಗಿರೀಶ್ ಕೆಂಗನಾಳ್, ಗೀತಾ ಸೂರ್ಯವಂಶಿ, ಅಶೋಕ್ ಹುಗಾರ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ಮಾತೃಶಕ್ತಿ ದುರ್ಗಾವಾಹಿನಿ ಸಂಘಟನೆ ಸದಸ್ಯರು ಉಪಸ್ಥಿತರಿದ್ದರು. ಇಡೀ ವಿಶ್ವದಲ್ಲಿ ಏನು ನಡೀತಾ ಇದೆ, ಅದರಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ಹಿಂದೂಗಳ ಮೇಲೆ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಮತ್ತು ಅವರನ್ನು ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಅವರನ್ನ ಬಟ್ಟೆಯನ್ನು ಎಲ್ಲ ತೆಗೆದು ಅವರನ್ನು ಸುಡುವಂತಹ ಒಂದು ಕ್ರೂರ್ಯವನ್ನು ಮಾಡ್ತಾ ಇರೋದನ್ನು ನೋಡಿದರೆ ಬಹಳಷ್ಟು ನೋವಾಗ್ತಾ ಇದೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಭಾರತ ಅಂತಂದರೆ ಅದು ಒಂದು ಬಹುಧರ್ಮೀಯ ದೇಶ ಇದು. ಯಾಕಂದ್ರೆ ಇಲ್ಲಿ ಅನೇಕ ಧರ್ಮಗಳನ್ನು ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸನಾತನ ಹಿಂದೂ ಧರ್ಮಕ್ಕೆ ಒಂದು ನೆಲೆ ಅಂತಂದ್ರೆ ಅದು ಭಾರತ ದೇಶ. ಇಂತಹ ಪವಿತ್ರವಾಗಿರ್ತಕ್ಕಂಥ ದೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಮತ್ತು ಇನ್ನುಳಿದ ದೇಶದವರು ಕೂಡ ಇಲ್ಲಿ ಬಂದು ಬಹಳಷ್ಟು ನೆಮ್ಮದಿಯಿಂದ ಇದ್ದಾರೆ. ಆದರೆ ಇನ್ನೊಂದು ಪರಿಸ್ಥಿತಿ ಏನು ಅಂತಂದ್ರೆ ಈ ಸನಾತನ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಬಾಂಧವರನ್ನ ಇನ್ನುಳಿದ ಕೆಲವೊಂದಿಷ್ಟು ದೇಶಗಳಲ್ಲಿ ಅವರನ್ನು ನೋಡ್ತಾ ಇರುವಂತಹ ದೃಷ್ಟಿನೇ ಬೇರೆಯಾಗಿದೆ. ಯಾಕಂದ್ರೆ ಅವರು ಯಾವಾಗಲೂ ಕೂಡ ಹಿಂದೂಗಳು ಅಂತಂದ್ರೆ ಒಂದು ಸಹನಾ ಶಕ್ತಿ ಒಂದು ಮತ್ತು ಅವರಲ್ಲಿರ್ತಕ್ಕಂತಹ ಒಂದು ಮಾನವೀಯತೆ, ಆ ಮಾನವೀಯತೆಯನ್ನ ದುರ್ಬಳಕೆ ಇನ್ನುಳಿದ ಜನಾಂಗ ಒಂದು ಕಡೆ ಏನೋ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ. ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ದುರ್ಗಾವಾಹಿನಿ ಮತ್ತು ಮಾತೃಶಕ್ತಿ ವತಿಯಿಂದ ಈ ಹಿಂದೆ ನಡೆದಂಥ ಬಾಂಗ್ಲಾದೇಶದಲ್ಲಿ ನಡೆದಂಥ ಘೋರವಾದ ಕಗ್ಗೊಲೆಯನ್ನು ಖಂಡಿಸಿ ಇವತ್ತು ನಾವು ರಾಜ್ಯಪಾಲರಿಗೆ ಮನವಿಯನ್ನು ತಹಶೀಲ್ದಾರ್ ಮೂಲಕ ಸಲ್ಲಿಸುವಂಥ ಒಂದು ಈ ವೇದಿಕೆ. ಹಿಂದೂಗಳಿಗೆ ರಕ್ತ ಕುದೀತಾ ಇಲ್ಲ ಅಂದ್ರೆ ಇನ್ಯಾವಾಗ ಆಗುವುದು ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನಾರ್ಥಕವಾದಂಥದ್ದು. ಎಲ್ಲ ಮಠಮಾನ್ಯಗಳು ಕೂಡ ಸಾಕಷ್ಟು ಇದರ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಹಿಂದೂ ಧರ್ಮದ ಕುರಿತಾಗಿ ಹೋರಾಟ ನಡೆದಿವೆ. ಆದರೆ ಹಿಂದೂಸ್ತಾನದಲ್ಲಿ ಹಿಂದೂಗಳ ಹೋರಾಟ ಒಗಳಿಸೋ ಕೆಲಸ ಮಾಡೋದಂದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳ ಸಂಘಟನೆ ಮಾಡುವಂಥದ್ದು ಅವಶ್ಯಕತೆ ಇದೆಯಾ? ಹಿಂದೂಗಳು ಒಗ್ಗಟ್ಟಾಗಿ ಇರಲೇಬೇಕಾದಂಥ ಪರಿಸ್ಥಿತಿ ಇದ್ರೂ ಕೂಡ ಜನ ಅದರ ಬಗ್ಗೆ ಲಕ್ಷ್ಯ ಇಲ್ಲದೆ ಯಾವುದೋ ರಾಜಕೀಯ ಆಮಿಷಕ್ಕೆ ಆ ಕಡೆ ಓಲೈಸಿ ಯಾರನ್ನು ಜಿಹಾದಿ ಕೆಲಸಕ್ಕೆ ಒಪ್ಪಿಸುವಂಥವ್ರನ್ನ, ಜಿಹಾದಿ ಮನಸ್ಥಿತಿಯನ್ನು ಬೆಳೆಸುವಂಥ ಕೆಲಸ ಮಾಡುವಂಥವ್ರನ್ನ ನಾವು ಕೂಡ ಮುಂದೆ ತರುವಂಥ ಕೆಲಸ ಆಗಬಾರ್ದು. ಯಾವಾಗಲೂ ಧರ್ಮದ ಕುರಿತಾಗಿರುವಂಥದ್ದು. ಏಕೆಂದರೆ ವಿಶ್ವಕ್ಕೆ ಗುರುವಾಗಿರುವಂಥ ದೇಶ ಆಗಬೇಕಂತ ಹೊರಟಿರುವಂಥ ಭಾರತ, ಹಿಂದೂಸ್ತಾನ ಈ ರೀತಿಯಾದಂಥ ಅವಹೇಳನ ಕೆಲಸಗಳನ್ನ ನೋಡಿಯೂ ಸುಮ್ಮ ಕೊಡುವಂಥ ಕೆಲಸ ಅಲ್ಲ. ಅದಕ್ಕೆ ಜಿಹಾದಿ ಮನಸ್ಥಿತಿ ಇರುವಂಥವ್ರು ಎಲ್ಲೆಲ್ಲಿ ರಂಜಿತಾಳ ಕೊಲೆ ಆಗೈತೆಯೋ ಅಂತಹ ಸಾಕಷ್ಟು ಕೊಲೆಗಳು ಹಿಂದೆ ಆದರೂ ಕೂಡ ಅವ್ರಿಗೆ ಇನ್ನೂ ಶಿಕ್ಷೆ ಆಗಿ ಒಳಗೆ ಹೋದಂಥವ್ರು ಕಡಿಮೆ. ಅದಕ್ಕೆ ಅವರ ಆ ರಂಜಿತಾ ಕೊಲೆ ಮಾಡಿದ ರಫೀಕ್ ಇರ್ಬೋದು, ಅವನ ಹಿಂದೆ ಇರುವಂಥವ್ರು ಅವನೇ ಸತ್ತೋಗಿರ್ಬೋದು. ಅದರ ಹಿಂದೆ ಆ ಮನಸ್ಥಿತಿಯನ್ನು ತಂದಿಟ್ಟಿರುವಂಥವ್ರು ಯಾರ್ಯಾರು ಅದಾರೋ ಅವರೆಲ್ಲರೂ ಕೂಡ ಬಂಧನ ಆಗಬೇಕು, ಅವರೆಲ್ಲರೂ ಕೂಡ ಶಿಕ್ಷೆ ಆಗಬೇಕು. ಕಾನೂನಿನ ಪ್ರಕಾರವಾಗಿ ಅವರಿಗೆ ಗಲ್ಲು ಶಿಕ್ಷೆ ಆಗುವಂಥದ್ದು ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಆಗಲಿ, ದುರ್ಗಾವಾಹಿನಿ ಅವರು ಒತ್ತಾಯ ತರ್ತೀವಿ.